ಮಂತ್ರ 10 ನೋಡ್ಕೊಳ್ಳೋಣ. ಅನ್ಯದೇವಾಹು ವಿದ್ಯಾಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರಮ ಧೀರಾಣಾಂ ಏನಸ್ತ ದ್ವಿಚಚಕ್ಷಿರೇ ಅಂತ ಸಣ್ಣ ಮಾತು. ಅರ್ಥ ನೋಡಿಕೊಂಡ್ರೆ ಸಾಕು ಅನಿಸುತ್ತೆ. ಇದಕ್ಕೆ ಜಾಸ್ತಿ ವಿಸ್ತಾರ ಮಾಡೋ ಕಾರಣ ಇಲ್ಲ, ಯಾಕೆ ಸಾಕಷ್ಟು ಮೊದಲು ಮಾಡಿದ್ದೇವೆ. ಇದನ್ನ ಅನುವಾದ ಎಷ್ಟು ಚೆನ್ನಾಗಿದೆ. ಬೇರೆ ಫಲ ವಿದ್ಯೆಗೆ, ನಿವೃತ್ತಿ ಧರ್ಮಕ್ಕೆ ಮೇಣ್ ಬೇರೆ ಫಲವಿಹುದು ಅವಿದ್ಯೆಗೆ, ಪ್ರವರ್ತತೆಗೆ ಧೀರರಿ ಯುಕ್ತಿಯಂ ಜ್ಞಾನ ಕರ್ಮಗಳಿಗೆ ಸಾರಿ ಪೇಳಿದರದನ್ನು ನಾವು ಕೇಳಿಹೆವು ಅಂತ. ಇದು ನಮಗೆಲ್ಲ ದೊಡ್ಡವರು ಹೇಳಿದ ಮಾತು, ಇದನ್ನು ಕೇಳಿದ್ದೇವೆ. ಅವರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ತುಂಬ ದೊಡ್ಡವರು ಹೇಳಿದರು, ಸುಳ್ಳು ಹೇಳಿಲ್ಲ. ಅದು ತಿಳ್ಕೊಂಡಿದ್ದೇವೆ, ಅದು ನಿಮಗೆ ಹೇಳ್ತಾ ಇದ್ದೇವೆ ಅಂತ. ಬಹಳ ಚಿಕ್ಕದ ಅರ್ಥ ಇದರೊಳಗೆ. ಇತಿ ಶುಶ್ರಮ ಧೀರಾಣ, ನಾವು ಈ ವಿಚಾರವನ್ನು ಅತ್ಯಂತ ಧೀರರಿಂದ ಕೇಳಿದ್ದೇವೆ. ಧೀರು ಅಂದರೆ ಜ್ಞಾನಿಗಳು. ಅತ್ಯಂತ ಜ್ಞಾನಿಗಳು ಹೇಳಿದ್ದನ್ನು ಈ ಮಾತನ್ನು ಕೇಳಿದ್ದೇವೆ, ಇದು ಸುಳ್ಳಲ್ಲ. ಇತಿ ಶುಶ್ರಮ ಧೀರಾಣ, ಧೀರರಿಂದ ನಾವು ಕೇಳಿದಂಥ ಮಾತಿದು. ಏನ ತತ್ ದ್ವಿಚಚಕ್ಷಿರೇ, ನಮಗೆ ಇದನ್ನು ಶಾಸ್ತ್ರವನ್ನು ಅವ್ರು ಹೇಳಿಕೊಟ್ರು. ಯಾರು? ತುಂಬ ಧೀರರಾಗಿದ್ದವ್ರು ನಮ್ಗೆ ಹೇಳಿಕೊಟ್ರು. ಇಷ್ಟೇ ಇರೋದು, ಎರಡೇ ಮಾತು ಬರೋದು ಮುಂದೆ. ಏನು ಹೇಳಿಕೊಟ್ರು ಅವರು? ಏನು ಹೇಳಿಕೊಟ್ರು ಅನ್ನೋದೇ ಶ್ಲೋಕದ ಅರ್ಥ. ಯಾವ ವಿಚಾರವನ್ನು ಹೇಳಿದರು? ಇಷ್ಟೇ, ಅವಿದ್ಯೆಯ ಅನ್ಯದಾಹು ವಿದ್ಯೆಯ ಅನ್ಯದೇವಾಹು. ಅವಿದ್ಯೆಯ ಅನ್ಯದಾಹು ಅಂದರೆ ಜ್ಞಾನವಿಲ್ಲದ ಕರ್ಮಫಲ, ಜ್ಞಾನವಿಲ್ಲದಂಥ ಕರ್ಮಫಲ. ವಿದ್ಯೆಯ ಅನ್ಯದೇವಾಹು, ಕರ್ಮವಿಲ್ಲದಂಥ ಜ್ಞಾನದ ಫಲ. ಇವೆರಡೂ ನಿಷ್ಪ್ರಯೋಜಕ ಅಂತ. ಆ ಪ್ರಯೋಜನ ತೀರ ಇಲ್ಲ ಅಂತಲ್ಲ, ಅವುಗಳ ಪ್ರಯೋಜನ ಸಿಗ್ತದೆ ನಿಮಗೆ, ಆದರೆ ಮುಖ್ಯ ಉದ್ದೇಶ ಅದಲ್ಲ. ಆದ್ದರಿಂದ ಇವೇನಾಗ್ತದೆ, ಇಬ್ಬರು ಕೂಡ ಅವ್ರ ಫಲ ಏನು ಸಿಗ್ತದೆ ಅಂದರೆ ಕಾಳ ಕತ್ತಲೆಯ ಪ್ರವೇಶ ಆಗ್ತದೆ. ಇಬ್ಬರಿಗೂ ಕಾಳ ಕತ್ತಲೆಯ ಪ್ರವೇಶ ಆಗುವಂಥದ್ದು. ಆದ್ದರಿಂದ ಇಬ್ಬರು ಹುಷಾರಾಗಿರಬೇಕು. ಕರ್ಮಫಲವಿಲ್ಲದಂಥ ಜ್ಞಾನ, ಜ್ಞಾನವಿಲ್ಲದಂಥ ಕರ್ಮ ಎರಡೂ ಸ್ವತಂತ್ರವಾಗಿರೋಕ್ಕೆ ಸಾಧ್ಯ ಇಲ್ಲ. ಅವೆರಡೂ ಸೇರಿಸ್ಕೊಳ್ಬೇಕು ಅನ್ನೋದು ಇಷ್ಟೇ ಈ ಮಂತ್ರದ ತೀರ ಚಿಕ್ಕವಾದಂಥ ಮಂತ್ರ. 10ನೇ ಮಂತ್ರ. ಮಂತ್ರ 11 ಸ್ವಲ್ಪ ಗಮನಿಸೋಣ. ಇದು ಸ್ವಲ್ಪ ವಿಶೇಷವಾಗಿರುವಂಥದ್ದು. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಗಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ. ವಿದ್ಯಾಂಚ ಅವಿದ್ಯಾಂಚ ಅದನ್ನು DVG ಅನುವಾದ ಮಾಡಿದ್ದು, ಅರಿತು ವಿದ್ಯೆಯ ಮೇಣ್ ಅವಿದ್ಯೆಯ ಪಥಯುಗವ, ಎರಡು ಪಥಗಳನ್ನು ಚರಿಸುವ ಜ್ಞಾನ ಕರ್ಮಗಳೆರಡನ್ ಅನುವಿಂ ದುರಿತ ಮೃತ್ಯುಗಳ ಕರ್ಮದ ಪಾಕದಿಂ ಗೆಲಿದು ಪರಮಾಮೃತವ ನಡರುವಂ ಜ್ಞಾನಬಲದಿ. ಜ್ಞಾನಬಲದಿಂದ ಪರಮಾಮೃತವ ನಡರುತ್ತಾನೆ. ಯಾರು? ಎರಡನ್ನು ಸೇರಿಸ್ಕೊಂಡಂಥವನು ಅಂತ. ಆ ಹಿಂದಿನ 2 ಮಂತ್ರಗಳಲ್ಲಿ ಬಂದ ಹಾಗೆ ಬರುವಂಥದ್ದು. ವಿದ್ಯಾಂಚ ಅವಿದ್ಯಾಂಚ ಉಭಯಗಂ ಸಹ, ಇಬ್ಬರಿಗೂ ಆಗುವಂಥದ್ದು ಏನು ಅಂದರೆ ಜೊತೆಯಾಗಿ ನಡೆಸುವಂಥವರು ಕರ್ಮ ಉಪಾಸನಾ ಸಮುಚ್ಚಯವನ್ನು ಪಾಲಿಸುವಂಥವ್ರು. ಈಗ ನೋಡಿ, ಅವಿದ್ಯಾ ಅಂತ ಹೇಳಿದೆ ನಾನು. ಅವಿದ್ಯಾ ಅಂದರೆ ಕರ್ಮ ಮಾತ್ರ, ವಿದ್ಯಾ ಅಂದರೆ ಜ್ಞಾನ, ಅಂದರೆ ಅವರಿಗೆ ಉಪಾಸನೆ ಮಾಡುವಂಥವರು ಕರ್ಮಫಲ ಮಾಡುವಂಥವ್ರು ಇಬ್ಬರಿಗೂ ಸಹ ಎರಡೂ ಸೇರಿಸ್ಕೊಂಡಾಗ ಒಂದು ಸಮುಚ್ಚಯವನ್ನು ಮಾಡ್ಕೋತಾರೆ. ಅದರಿಂದ ಏನಾಗ್ತದೆ? ಕರ್ಮದಿಂದ ಮಾಡಿದಂಥವನು, ಅದು 3ನೇ ಸಾಲಲ್ಲಿ ಅವಿದ್ಯೆಯ ಮೃತ್ಯುಂ ತೀರ್ತ್ವ, ಬರೀ ಕರ್ಮವನ್ನು ಮಾಡುವಂಥವನು ಮೃತ್ಯುವನ್ನು ಗೆಲ್ತಾನೆ ಅಂತ ಬರ್ತದೆ. ಒಳ್ಳೇದಲ್ವಾ? ಬರೀ ಕರ್ಮವನ್ನು ಮಾಡೋನು ಮೃತ್ಯುವನ್ನು ಗೆಲ್ತಾನೆ ಅಂತ. ಮೃತ್ಯು ಪದಕ್ಕೆ ಇಷ್ಟು ದೊಡ್ಡ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದಕ್ಕೆ ಮೃತ್ಯು ಅಂದರೆ ಏನು? ದೇಹದಿಂದ ಪಾರಾಗೋದು ಅಂತಲ್ಲ, ಸಾವು ಅಂತಲ್ಲ. ಅಲ್ಲಿ ಮೃತ್ಯು ಅಂತಂದರೆ ರಾಗದ್ವೇಷಗಳ ಬದುಕನ್ನು ದಾಟುವಂಥದ್ದು. ಜೀವನದಲ್ಲಿ ಇರ್ತಾನವನು, ಕರ್ಮ ಮಾಡೋದ್ರಿಂದ ರಾಗದ್ವೇಷಗಳು ಕಮ್ಮಿ ಆಗ್ತವೆ ಅಂತ ಕೆಲವರು ಹೇಳ್ತಾರೆ. ತಪಸ್ಸು ಮಾಡೋದ್ರಿಂದ, ಬರೀ ನಾವು ಯಾಗಗಳನ್ನು ಮಾಡೋದ್ರಿಂದ, ಕರ್ಮಗಳನ್ನು ಮಾಡೋದ್ರಿಂದ ಫಲ ಇಲ್ವಾ ಹಾಗಾದರೆ ಅಂತ ಕೇಳೋಂಗಿಲ್ಲ. ಫಲ ಇದೆ. ಬಹಳ ಯಾಗಗಳನ್ನು, ಯಜ್ಞಗಳನ್ನು, ದೈಹಿಕ ಕ್ರಿಯೆಗಳನ್ನು ಮಾಡಿದಾಗ ಮನಸ್ಸು ಗೊತ್ತಿಲ್ಲದ ಹಾಗೆ ಶುದ್ಧ ಆಗ್ತದೆ ಸ್ವಲ್ಪ. ಅದರಿಂದ ಆಗುವಂಥದ್ದು ಆ ಮನುಷ್ಯ ಮೃತ್ಯುವನ್ನು ಗೆಲ್ತಾನೆ. ಅಂದರೆ ಈ ಟ್ರಾನ್ಸೆಂಡ್ಸ್ ದಿಸ್ ಲೈಫ್ ಆಫ್ ಡಿಸೈರ್, ಅಪೇಕ್ಷೆಗಳನ್ನು ಮಾಡುವಂಥದ್ರಿಂದ ಪಾರಾಗ್ತಾನೆ. ಇಡೀ ಜನ್ಮದುದ್ದಕ್ಕೂ ಕರ್ಮಗಳನ್ನು ಮಾಡ್ಕೊಂಡು ಬಂದವ್ರು ನೋಡಿದ್ದೀವಿ, ಕರ್ಮಠರನ್ನು ನೋಡಿದ್ದೀವಿ ನಾವು. ಅವ್ರ ಜೀವನದಲ್ಲಿ ಒಂದು ಸೊಗಸು ಬಂದಿದೆ, ಅವ್ರ ಜೀವನದಲ್ಲಿ ಒಂದು ಅಪೇಕ್ಷೆ ಕಮ್ಮಿ ಆಗಿದೆ. ಆದ್ದರಿಂದ ಅಷ್ಟು ಫಲ ಸಿಕ್ಕಿದೆ. ಕರ್ಮಕ್ಕೆ ಕರ್ಮ ಫಲ ಸಿಗಲೇಬೇಕು, ಅದು ಸಿಕ್ಕಿದೆ. ಅವ್ರೇನು ಮಾಡ್ತಾರೆ? ರಾಗದ್ವೇಷಗಳ ಬದುಕನ್ನು ದಾಟಿ ಹೋಗ್ತಾರೆ. ಅದು ಬಹಳ ಚಂದ ಹೇಳ್ತಾರೆ. ಆ್ಯನಿಮಲಿಸ್ಟಿಕ್ ಆ್ಯಂಡ್ ಇನ್ಸ್ಟಿಂಕ್ಟಿವ್ ಲೈಫ್ ಅಂತಿದೆ.
ಪ್ರಾಣಿಗಳ ಬದುಕು ಹಾಗೆ ಬದುಕೋದಿಲ್ಲ ಅವರು. ಪ್ರಾಣಿಗಳ ಬದುಕು ಅಂದರೆ ಇನ್ಸ್ಟಿಂಕ್ಟಿವ್, ಅದು ತಕ್ಷಣ ಏನು ಬೇಕೋ ಅದು ಪಡ್ಕೊಂಡ್ಬಿಡಬೇಕು ಅಂತ. ಅದನ್ನು ತಡ್ಕೊಂಡು ಸ್ವಲ್ಪ ಸಂಯಮ ಬೆಳ್ಕೊಳ್ಳೋದು. ಈಗ ನೋಡಿ, ಒಂದು ಯಜ್ಞದ ಕ್ರಿಯೆ ಮಾಡಬೇಕಾದ್ರೆ, ಯಾವುದೋ ಒಂದು ಯಾಗದ ಕ್ರಿಯೆ ಮಾಡಬೇಕಾದ್ರೆ ಸ್ವಲ್ಪ ಬಿಗಿ ಬೇಕಾಗತ್ತೆ, ಸಂಯಮ ಬೇಕಾಗತ್ತೆ. ತಾವು ಮನೇಲಿ ನೋಡಿದ್ದೀರಿ, ನಿಮ್ಮಲ್ಲಿ ಹಿರಿಯರು ಯಾರಾದರೂ ಏಕಾದಶಿ ಮಾಡೋದಿದ್ರೆ ನಿಮಗೆ ಕಷ್ಟ ಆಗ್ತದೆ. ಹೇಗೆ ಕೂಡ್ತೀರಪ್ಪ ನೀನು, ಇಡೀ ದಿವಸ ಏನೋ ತಿಂದೆ, ನಮಗೆ ದುಃಖ ಅನಿಸ್ತದೆ. ಬಟ್ ಅವ್ರು ಮಾಡ್ತಾರೆ. ಅವತ್ತು ಅವ್ರ ಮುಖದ ಮೇಲೆ ಲಕ್ಷಣ ಇರಲ್ಲ, ಉಪವಾಸದ ಲಕ್ಷಣನೇ ಇರೋದಿಲ್ಲ. ಯಾಕೆ ಮನಸ್ಸಿಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಉಪವಾಸ ಇರಬೇಕು ಅಂತ. ಇವತ್ತೇನೋ ಮನೆಯಲ್ಲಿ ಪೂಜೆ ಇದೆ, ಏನೋ ತಿನ್ನೋ ಹಾಗಿಲ್ಲ, ಇರ್ತಾರೆ, ಹಾಗೆ ಇರ್ತಾರೆ. ಅದು ಸಂಯಮದ ಒಂದು ಬಂದ್ಬಿಡ್ತದೆ. ಆ ಸಂಯಮ ಬರ್ತದೆ. ಜೀವನ ಬದುಕೋದು ಹೇಗೆ ಅಂತ, ಲೆಟ್ ಗೋ ಆಫ್ ಕೇರ್ ಫ್ರೀ ಲೈಫ್. ಅದು ಹೇಗೋ ಬದುಕಿ, ಇದು ಫ್ಲೈ ಬೈ ನೈಟ್ ಕ್ಯಾರಿಯರ್ಸ್ ಅಂತಿರ್ತಾರೆ. ಜೀವನ ಇವತ್ತಿಂದ ಹೇಗೋ ಬದುಕಿ ಹೋಗ್ಬಿಡೋದಪ್ಪ, ಬಂದಿದ್ದೇನೆ, ಇದೊಂದು ಜನ್ಮ, ಮುಂದಿನ ಜನ್ಮ ಇದೆ ಅಂತ ಯಾರಿಗೆ ಗೊತ್ತು, ಇದೆಯಲ್ಲ ಚೆನ್ನಾಗಿ ಬದುಕಿಬಿಡೋಣ ಅನ್ನುವಂಥ ಒಂದು ಜೀವನ ಇದೆಯಲ್ಲ, ಅನಿಮಲಿಸ್ಟಿಕ್ ಇನ್ಸ್ಟಿಂಕ್ಟಿವ್ ಅಂತಿದೆಯಲ್ಲ, ಅದು ಹೋಗ್ತದೆ. ಒಂದು ಯಾವುದೋ ಕರ್ಮ ಮಾಡಬೇಕಾದ್ರೆ, ಒಂದು ವೃತ ಮಾಡಬೇಕಾದ್ರೆ ಒಂದು ನಿಯಮ ಉಂಟು. ಆ ನಿಯಮಕ್ಕೆ ಬದ್ಧನಾಗಿದ್ದಂಥ ಮನುಷ್ಯ ಈ ಸಂಯಮವನ್ನು ಬೆಳೆಸ್ಕೋತಾನೆ. ಆದ್ದರಿಂದ ಈ ರಾಗ ದ್ವೇಷಗಳ ಬದುಕನ್ನು ದಾಟ್ತಾನೆ. ಅದನ್ನೇ ಮೃತ್ಯುವನ್ನು ದಾಟಿದ ಹಾಗೆ ಅಂತ. ದೇಹದಿಂದ ಮೃತ್ಯುವನ್ನು ಪಾರಾಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಈ ಜೀವನದಲ್ಲಿ ಕರ್ಮ ಮಾಡೋದ್ರಿಂದ ಈ ಅನಿಮಲಿಸ್ಟಿಕ್ ಇನ್ಸ್ಟಿಂಕ್ಟ್ ಎಲ್ಲ ಹೋಗ್ತದೆ, ಸಂಯಮದ ಬದುಕು ಸಾಧ್ಯ ಆಗ್ತದೆ. ಆದ್ದರಿಂದ ಮೃತ್ಯುಂ ತೀರ್ತ್ವ ಅಂತ ಹೇಳ್ತಾರೆ. ವಿದ್ಯೆಯ ಅಮೃತಮಶ್ನುತೆ ಅಂದರೆ ಉಪಾಸನೆ ಮಾಡೋವನು ಏನು ಮಾಡ್ತಾನೆ, ಅವನು ಅಮೃತತ್ವವನ್ನು ಹೊಂದುತ್ತಾನೆ ಅಂತ. ಯಾರು ಸಗುಣ ಉಪಾಸನೆಯನ್ನು ಮಾಡ್ತಾನೋ, ಉಪಾಸನೆ ಸುಮ್ಮನೆ ನೆನೆಸ್ಕೊಳ್ಳೋದಂತಲ್ಲ, ಅದರ ಪೂರ್ತಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಅದನ್ನು ಆವಾಹನೆ ಮಾಡಿಕೊಂಡು ಅದರೊಂದಿಗೆ ಬದುಕ್ತಾನೋ, ಅವನು ತನಗೆ ಗೊತ್ತಿಲ್ಲದ ಹಾಗೆ ಅಮೃತತ್ವವನ್ನೇ ಹೊಂದುತ್ತಾನೆ ಅಂತ. ಅಮೃತತ್ವ ಅಂದರೆ ಏನು ಹೇಳಿ, ನಾವು ಸಾಮಾನ್ಯವಾಗಿ ಹೇಳುವಂಥ ಕಲ್ಪನೆ ನಮಗೆ ಸಾವನ್ನು ದಾಟುವಂಥದ್ದು. ಮತ್ತೆ ಅಮೃತತ್ವ ಅಂದರೆ ಸಾಯೋ ದಾಟೋದಲ್ಲ. ಸಾವನ್ನು ದಾಟಬೇಕು ಅಂತ ಯಾರೂ ಹೇಳಲಿಲ್ಲ, ಎದರಲ್ಲೂ ಆಗಲ್ಲ. ಉಪಾಸನೆಯೆಂದೂ ಆಗಲ್ಲ, ಕರ್ಮದಿಂದೂ ಆಗೋದಿಲ್ಲ. ಹಾಗಾದ್ರೆ ಯಾವ ಅಮೃತತ್ವ ಬರ್ತದೆ? ನಮ್ಮಲ್ಲಿ ಒಂದು ನಂಬಿಕೆ, ಅಮೃತ ಸೇವನೆಯಿಂದ ಮನಸ್ಸಿಗೆ ಆನಂದ ಆಗ್ತದೆ ಅಂತ. ಆನಂದ ಪಡ್ಕೊಳ್ಳೋದೇ ಮನುಷ್ಯ ಜೀವನದ ಪ್ರಮುಖ ಲಕ್ಷಣ. ಅದು ನಾವು ನೋಡಿದ್ದೀವಿ ತೈತ್ರಿಯ ಉಪನಿಷತ್ತಲ್ಲಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ ದಾಟಿದ ಮೇಲೆ ಕೊನೆಗೆ ಬರುವಂಥದ್ದು ಆನಂದಮಯ ಕೋಶ. ನಮ್ಮ ಜೀವನದ ಪರಮ ಗುರಿನೇ ಆನಂದ ಪಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ಅಮೃತಮಶ್ನುತೆ. ಅವನು ಆನಂದವನ್ನು ಪಡ್ಕೊಳ್ತಾನೆ, ಹಂತ ಹಂತವಾಗಿ ಮೇಲಕ್ಕೆ ಏರ್ತಾನೆ. ಒಂದೇ ಸಲ ಟಕ್ ಅಂತ ಆನಂದ ಸಿಗೋದಿಲ್ಲ. ಅವನು ಪ್ರಯತ್ನ ಮಾಡ್ತಾ ಇದ್ದಾಗೆ, ಉಪಾಸನೆಯ ಆಳ ಹೆಚ್ಚಾದ ಹಾಗೆ, ಉಪಾಸನೆಯ ವಿಸ್ತಾರ ಹೆಚ್ಚಾದ ಹಾಗೆ ಅವನು ಆನಂದ ಪಡ್ಕೊಳ್ತಾನೆ. ಆದ್ದರಿಂದ ಈ ಮಂತ್ರ ಕೂಡ ಕರ್ಮ ಉಪಾಸನೆಗಳ ಸಮುಚ್ಚಯದ ಮಹತ್ವವನ್ನು ಮಾತ್ರ ಹೇಳ್ತದೆ ಅಂತ ಹೇಳಬೇಕು. ಇನ್ನು 12ನೇದನ್ನು ಸ್ವಲ್ಪ ಪರಿಚಯ ಮಾಡಿಸಿ ನಿಂತ್ಕೋಬೇಕು. 12ನೇದ್ದು ಬಹಳ ಮುಖ್ಯವಾದಂಥ ಮಂತ್ರ. ಅಂಧಂ ತಮ ಪ್ರವಿಶಂತಿ ಏ ಸಂಭೂತಿ ಮುಪಾಸತೆ ತಥೋ ಭೂಯ ಯುವತೆ ತಮೋ ಯ ಊ ಸಂಭೂತ್ಯಾಗತ್ಕೃತಃ. ನೋಡಿದರೆ ಹಿಂದಿನ ಪದ್ಯದ ಹಾಗೆ ಇರುತ್ತೆ, ಪದಗಳು ಕೂಡ ಹಾಗೇ ಇದ್ದಾವೆ. ಆದರೆ ಒಂದು ಪದ ಚೇಂಜ್ ಆಗ್ತದೆ, ಸಂಭೂತಿ ಅಂತ ಬರ್ತದೆ ಅಷ್ಟೇ. ಅಂಧಂ ತಮ ಪ್ರವಿಶಂತಿ ಏ ಸಂಭೂತಿ ಮುಪಾಸತೆ ತಥೋ ಭೂಯ ಇವತೆ ತಮೋ ಯ ಊ ಸಂಭೂತ್ಯಾಗರತಃ ಅಂತ. ಅಲ್ಲಿ ಕೂಡ ಕುರುಡ ಕತ್ತಲೆ ಹೋಗೋತಿದ್ದೇ ಇದೆ. ಕುರುಡು ಕತ್ತಲೆ ಗತಿ ಅಸಂಭೂತಿ ಭಜಕರಿಗೆ ಅಂತ. ಇಲ್ಲಿ ಹೊಸ ಪದಗಳನ್ನು ಸಂಭೂತಿ, ಅಸಂಭೂತಿ, ಅಸಂಭವ, ವಿನಾಶ ಅಂತ ಪದ್ಯ ಬರೋದ್ರಿಂದ ಆ ಪದಗಳನ್ನು ಗಮನಿಸೋಣ ಸ್ವಲ್ಪ. ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ಆ ಪದ ಎಷ್ಟು ಚಂದ ಇದೆ ನೋಡ್ರಿ. ಅದು ಕುರುಡು ಕತ್ತಲೆ ಗತಿ ಅಸಂಭೂತಿ ಭಜಕರಿಗೆ ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ನೆರಳ ಓಲ್ ಸರಿಯುತಿಹ ಜಗವ ಪಿಡಿದರ್ಗೆ. ಜಗತ್ತು ಹೇಗಿದೆ, ನೆರಳಿನ ಹಾಗಿದೆ ಅಂತದು. ನೆರಳಿನ ಹಾಗೆ ಸರ್ಕೊಂಡು ಹೋಗ್ತದೆ. ಅದನ್ನು ಹಿಡ್ಕೊಳ್ಬೇಕು ಅಂತ ಹೋದವರಿಗೆ ಏನಾಗ್ತದೆ ಅಂದರೆ ಗಾಢ ಅಂಧಕಾರನೇ ಗತಿ. ಪಿರಿಯದಕ್ಕಿಂತ ಕತ್ತಲೆಯ ಗತಿ ಸಂಭೂತಿ ಪರರಿಗೆ. ಇದಕ್ಕಿಂತ ಹೆಚ್ಚಿನ ಕತ್ತಲೆಯ ಗತಿ ಯಾರಿಗಾಗ್ತದೆ ಅಂದರೆ ಸಂಭೂತಿ ಪರರಿಗೆ. ಆತ್ಮವ ನೆಲೆಸಿ ಜಗವ ಮರೆವರ್ಗೆ. ಇಲ್ಲಿ ಕೂಡ 2 ಲೆವೆಲ್ಸ್ ಇದ್ದಾವೆ. ಅದು ಬಹಳ ಚಂದ ಇದೆ, ತಿಳ್ಕೊಳ್ಳೋಣ. ಮೊದಲನೇದು ಕುರುಡು ಕತ್ತಲೆ ಗವಿ ಅಸಂಭೂತಿ ಭಜಕರಿಗೆ. ಈ ಅಸಂಭೂತಿ ಅಂದರೆ ಏನು ಅಂತ ಪದ ನೋಡ್ಕೊಂಡ್ಬಿಡೋಣ. ಅಸಂಭೂತಿ, ಅಸಂಭವ, ವಿನಾಶ ಅಂತ ಪದ ಬರೋದ್ರಿಂದ ಸಂಭೂತಿ ಅಥವಾ ಸಂಭವ ಅಂದರೆ ತಾನೇ ತಾನಾಗಿರುವಂಥದ್ದು. ತಾನಾಗಿ ಸ್ವಯಂಭೂ, ಯಾರು ಮಾಡಬೇಕಾಗಿಲ್ಲ, ತಾನೇ ಸ್ವತಃ ಸೃಷ್ಟಿಯಾದಂಥದ್ದೊಂದು. ಅದನ್ನು ನೀವು ಅದನ್ನು ಜಗತ್ತಿಗೆ ಹುಟ್ಟಿಗೆ ಕಾರಣವಾದಂಥ ಪರವಸ್ತು, ಪರತತ್ವ, ಬ್ರಹ್ಮವಸ್ತು ಅಂತ ಕರಿಬೋದು. ಅದು ಸಂಭೂತಿ. ಅಂದರೆ ಭಗವಂತ ಇದ್ದಾನೆ, ಭಗವತ್ ಶಕ್ತಿ ಇದೆ, ಒಂದು ಅನಾಹತವಾದಂಥ ಶಕ್ತಿ ಇದೆ, ಎಲ್ಲವನ್ನು ನಿಗ್ರಹಿಸುವಂಥ ಶಕ್ತಿ ಇದೆ ಅಂತ ನಂಬಿಕೊಳ್ಳೋದಿದೆಯಲ್ಲ, ಅದು ಸಂಭೂತಿ ಶಕ್ತಿ ಅಂತ. ಅಸಂಭೂತಿ ಅಥವಾ ಅಸಂಭವ ಅಂದರೆ ಆ ಬ್ರಹ್ಮ ವಸ್ತುವಿನಿಂದ ಹುಟ್ಟಿದ್ರೂ ಕೂಡ ಅದು ಬೇರೆಯೇ ಇರೋ ಹಾಗಿದೆ.
ಈ ಜಗತ್ತಿದೆಯಲ್ಲ, ಪ್ರಕೃತಿ ಅಂತ ಏನು ಕರಿತೇನೆ, ಆ ಸಂಭೂತಿಯಿಂದಾನೇ ಬಂದದ್ದು. ಸಂಭೂತಿಯಿಂದ ಬಂದರೂ ಕೂಡ ಅದು ಸಂಭೂತಿ ಇದ್ದಂಗಿಲ್ಲ. ಭಗವಂತ ಹೇಗಿದ್ದ ನಮ್ಗೆ ಕಾಣಿಸಿಲ್ಲ, ಕಣ್ಣಿಗೆ ಕಾಣಿಸೋದು ಪ್ರಪಂಚ. ಇದು ತಾನೇ ತಾನಾಗಿ ಬೇರೆ ಇದೆ ಅನ್ನೋ ಹಾಗಿದೆಯಲ್ಲ, ಇದನ್ನು ಅಸಂಭೂತಿ ಅಂತ ಕರೀತಾರೆ. ಸಂಭೂತಿ ಅಂದರೆ ಪರತತ್ವ, ಮೂಲ ಚೈತನ್ಯ. ಅಸಂಭೂತಿ ಅಂದರೆ ಈಗಿನ ಜಗತ್ತು, ಈಗಿನ ಪ್ರಪಂಚ ತಾನೇ ಬೇರಾಗಿದ್ದಂಗಿದೆ. ಅದಕ್ಕೆ ಹೇಳ್ತಾರೆ, ಈ ಜಗತ್ತು ಸ್ವಂತ ಅಸ್ತಿತ್ವವನ್ನು ಇದ್ದದ್ದಲ್ಲ, ಯಾವತ್ತೂ ಒಂದು ದಿವಸ ಆದದ್ದಿದು, ಒಂದು ದಿವಸ ಇರದೇ ಹೋಗುವಂಥದ್ದು. ಅದಕ್ಕೆ ಡಿ ವಿ ಜಿ ಭಾಳ ಚಂದ ಅನುವಾದ ಮಾಡಿದ್ದಾರೆ. ನೆರಳವೋಲ್ ಸರಿಯುತಿಹ ಜಗವ ಪಡಿದರ್ಗೆ. ಯಾರು ಜಗತ್ತೇ ಮುಖ್ಯ, ಇದೇ ಶಾಶ್ವತವಾಗಿರುವುದು ಅಂತ ಹಿಡ್ಕೊಂಡಿದ್ದಾರೋ ಅವರಿಗೆ ಕತ್ತಲೆ ನೆರಳೇ ಬರುವಂಥದ್ದು. ಆದ್ದರಿಂದ ಈ ಜಗತ್ತನ್ನು ಅಭೂ ಅಂತ ಕರೀತಾರೆ, ಅಥವಾ ಅಭೂತ ಅಂತ ಕರೀತಾರೆ, ಅಸಂಭೂತ ಅಥವಾ ಅಸಂಭವ ಅಂತೂ ಕರೀತಾರೆ. ಅಂದರೆ ತನ್ನಾಗಿ ತಾನೇ ಬಂದದ್ದಲ್ಲ, ಯಾವುದೋ ಕಾರಣದ ಮೂಲ ಶಕ್ತಿಯ ಮೂಲಕ ಬಂದಂಥದ್ದಿದು ಅಂತ. ಅದಕ್ಕೆ ಈ ಮಂತ್ರದ ಅರ್ಥ ಹೇಗಿದೆ ನೋಡಿ. ಏ ಅಸಂಭೂತಿ ಉಪಾಸತೆ, ಅಸಂಭೂತಿ ಅಂದರೆ ಪೃಥ್ವಿ, ಜಗತ್ತು, ಪ್ರಕೃತಿ ಇದೆಯಲ್ಲ, ಇದು ನಂಬ್ಕೊಂಡಿದ್ದಾರಲ್ಲ ಬಹಳ ಜನ, ಇದೇ ಸರಿ ಅಂತ, ಅವರಿಗೆ ಅಂಧಂ ತಮ್ಮ ಪ್ರವೇಶಂತಿ, ಅವರು ಕತ್ತಲೆಯ ಗೂಡನ್ನು ಸೇರ್ತಾರೆ, ಗಾಢವಾದ ಕತ್ತಲೆಯ ಗೂಡನ್ನು ಸೇರ್ತಾರೆ ಅಂತ. ಯಾರು ಜಗತ್ತಿಗೆ ಕಾರಣವಾದಂಥ ಬ್ರಹ್ಮಶಕ್ತಿಯನ್ನು ಮರೆತು ಅದರ ನೆರಳಾದಂಥ, ಅದರದೇ ಸೃಷ್ಟಿಯಾದಂಥ ಪ್ರಪಂಚವನ್ನು ಉಪಾಸನೆ ಮಾಡ್ತಾರೋ, ಅದನ್ನೇ ನಂಬಿ ಕೊಡ್ತಾರೋ, ಅವರು ಕುರುಡಾಗಿಸುವ ಅಂಧಕಾರವನ್ನು ಹೋಗ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಯ ಊ ಸಂಭೂತ್ಯಾಗಂ ವ್ರತಃ, ಯಾರು ಸಂಭೂತಿಯನ್ನು ನಂಬಿಕೊಂಡಿದ್ದಾರೋ, ಅಂದರೆ ಪರಸತ್ವವನ್ನು ನಂಬಿಕೊಂಡಿದ್ದಾರೋ, ಬರೀ ಅದನ್ನು ಮಾತ್ರ ನಂಬಿಕೊಂಡಿದ್ದಾರೋ, ಇವತ್ತೇ ತಮೋ ಪ್ರವೇಶಂತಿ, ಅವರು ಸಹಿತ ಅವ್ರೇನು ಮಾಡ್ತಾರೆ, ದೇವರು ನಂಬ್ಕೊಂಡವ್ರು ಪೃಥ್ವಿ ನಂಬ್ಕೊಳ್ಳೋದಿಲ್ಲ, ಈ ಪ್ರಪಂಚವನ್ನು ನಂಬ್ಕೊಳ್ಳೋದಿಲ್ಲ. ಪ್ರಪಂಚ ಹೇಗಿದ್ರು ನೆರಳು ತಾನೇ, ಬಿದ್ದು ಹೋಗುವಂಥದ್ದು, ಬೇಡ ಆ ಪರಸತ್ವ ಅಂತ ಮಾತ್ರ ನಂಬ್ಕೋತೀನಿ ಅಂತ ಯಾರು ಹೋಗ್ತಾರೋ ಅವರಿಗೆ ಇನ್ನೂ ಗಾಢಾಂಧಕಾರವಾದಂಥ ಕುರುಡ ಕತ್ತಲೆ ಹೋಗ್ತಾರೆ ಅಂತ. ವಿಚಿತ್ರ ಅನಿಸಲ್ವಾ ಇದು? ಅಲ್ರಿ, ಮೂಲ ಅದು. ಆ ಮೂಲ ನಂಬ್ಕೊಂಡವ್ರು ಜಾಸ್ತಿ ಶಿಕ್ಷಣ, ಜಗತ್ತು ನಂಬ್ಕೊಂಡವ್ರು ಶಿಕ್ಷೆ ಇದೆ, ಒಪ್ಕೊಳ್ಳೋಣ, ಇದು ಮೂಲ ಸತ್ವ ಅಲ್ಲ ಅಂತ ಗೊತ್ತಿದೆ, ಅವ್ರಿಗೆ ಶಿಕ್ಷೆ ಆಗಬಹುದು. ಆದರೆ ಭಗವಂತನ ನಂಬ್ಕೊಂಡವ್ರಿಗೆ ಯಾಕೆ ಶಿಕ್ಷೆ ಆಗಬೇಕು? ಭಗವಂತ ನಂಬ್ಕೊಂಡವ್ರ ಶಿಕ್ಷೆ ಅಂತಲ್ಲ, ಭಗವಂತನ ನಂಬಿಕೊಳ್ಳೋ ಅವಸರದಲ್ಲಿ ಪ್ರಪಂಚವನ್ನು ಮರೆತವರು, ಪ್ರಪಂಚವನ್ನು ಮರೆಯೋ ಹಾಗಿಲ್ಲ ಅಂತ. ಮರೆಯೋಕ್ಕೆ ಸಾಧ್ಯವೂ ಇಲ್ಲ, ಯಾಕಂದ್ರೆ ಅವನದೇ ಸೃಷ್ಟಿ ಇದು. ಅವನ ಸೃಷ್ಟಿ ಹೇಗಿದೆ ಅಂದರೆ ಅದರೊಳಗಿದ್ದಾನೆ ಭಗವಂತ, ಪ್ರಪಂಚದೊಳಗೆ ಭಗವಂತ ಇರೋದ್ರಿಂದ ಆ ಪ್ರಪಂಚವನ್ನು ಮರೆತರೆ ಅವನು ಮರೆತ ಹಾಗಾಗ್ತದೆ. ಆದ್ದರಿಂದ ಯಾರು ಅಸಂಭೂತಿಯನ್ನು ನಂಬುತ್ತಾರೋ ಅವರಿಗೆ ಇನ್ನೂ ಕಷ್ಟವಾದಂಥದ್ದು ಕೊಡ್ತಾರೆ ಅಂತ. ಯಾರು ಬ್ರಹ್ಮನದೇ ಸೃಷ್ಟಿಯಾದ ಜಗತ್ತನ್ನು, ಅಸಂಭೂತಿಯನ್ನು ತೊರೆದು ಕೇವಲ ಬ್ರಹ್ಮವನ್ನು ಹುಡುಕ್ತಾರೋ ಅವರು ಇನ್ನೂ ಹೆಚ್ಚಿನದಾದಂಥ ಕತ್ತಲನ್ನು ಸೇರ್ತಾರೆ. ಯಾಕಂದರೆ ಬ್ರಹ್ಮ ವಸ್ತು ಜಗತ್ತನ್ನು ಬಿಟ್ಟು ಬೇರೆ ಕಡೆ ಇಲ್ಲ ಅಂತ. ಅದನ್ನು ಇಷ್ಟು ಚಂದ ಮರುಳ ಮುನಿಯನ ಕಗ್ಗದಲ್ಲಿ ಒಂದು ಬರ್ತದೆ, ಅದು ಅದ್ಭುತ ಪದ್ಯ ಅನ್ನಿಸ್ತು ನನಗೆ, ಇದಕ್ಕೆ ಕರೆಕ್ಟಾಗಿ ಹೊಂದುವಂಥದ್ದು. ಪ್ರಕೃತಿಯನ್ನು ತಿಳಿ, ಜಗತ್ತಿನಲ್ಲಿ ಬದುಕಿರುವಂಥವ್ರು ನಾವ್ಯಾರೂ ಪ್ರಪಂಚವನ್ನು ಬಿಟ್ಟು ಹೋಗೋ ಕಾರಣ ಇಲ್ಲ, ಪ್ರಪಂಚದಲ್ಲೇ ಇರಬೇಕು, ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅದೊಂದಿದೆ ಅಂತ ಮರಿಬಾರ್ದು, ಅದು ಬಹಳ ಮುಖ್ಯ. ಮತ್ತೇನು ಹೇಳಿದಾಗೆ ಸಮುಚ್ಚಯಗಳೇ ಬರಬೇಕಾದದ್ದು, ಒಂದೇ ಆಗೋದಿಲ್ಲ. ಇಲ್ಲಿ ಪ್ರಕೃತಿಯನ್ನು ತಿಳಿವಿನಿಂ ಪ್ರಕೃತಿಯನ್ನು ದಾಟು, ಪ್ರಕೃತಿಯನ್ನು ತಿಳಿವಿನಿಂ ಪ್ರಕೃತಿಯನ್ನು ದಾಟು, ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಎಷ್ಟು ಅದ್ಭುತ ಮಾತಿದೆ ಅದು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು, ಸುಕೃತ ಧರ್ಮಂ ಪ್ರಾಕೃತ ದ್ವಂದ್ವಗಳ ಮೀರೆ ಪ್ರಕೃತವೋ ಸ್ಮಾತ್ಮಗತಿ ಮಂಕು ಮರುಳ ಮುನಿಯ. ಮಾತು ಹೇಗಿದೆ ನೋಡಿ, ಪ್ರಕೃತಿಯನ್ನು ತಿಳಿ. ನಾನು ಜಗತ್ತಿನಲ್ಲಿ ಇದ್ದೇನೆ, ಜಗತ್ತಿನ ತ್ಯಾಗ ಮಾಡಿ ಹೋಗಬೇಕಾಗಿಲ್ಲ, ಜಗತ್ತನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಯಾಕೆ ಪ್ರಪಂಚ ಅವನದೇ ಸೃಷ್ಟಿ, ಅದು ಈಗ ಅವನ ಸೃಷ್ಟಿ ಅಂದಮೇಲೆ ಅದನ್ನು ಬಿಡೋಕ್ಕೂ ಆಗೋದಿಲ್ಲ. ನಾನು ಅದರೊಳಗಿದ್ದೇನೆ, ಪ್ರಕೃತಿಯನ್ನು ತಿಳಿ, ಅದನ್ನು ತಿಳಿದು ಪ್ರಕೃತಿಯನ್ನು ದಾಟು. ಇದು ಬಹಳ ದೊಡ್ಡ ಕ್ರಿಯೆ, ಇದು ಉದ್ಧರಣ ಪ್ರಕ್ರಿಯೆ ಅಂತ ಕರೀತಾರೆ. ನಾನು ಮೇಲಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಯಾವ ವಸ್ತುವನ್ನು ದಾಟಬೇಕು ಅಂತೇನೋ ಮೊದಲು ಆ ವಸ್ತುವನ್ನು ಮುಟ್ಟಬೇಕು, ಅದನ್ನು ಹಿಂದೆ ತಳ್ಳಿ ಮುಂದೆ ಹೋಗಬೇಕು. ಕಲ್ಪನೆ ಮಾಡಿಕೊಳ್ಳಿ, ಈಸಬೇಕಾಗ್ತದೆ ನೀರಲ್ಲಿ ಹಾರ್ಕೋತಾರೆ. ಈ ನದಿಯನ್ನು ದಾಟಿ ಈ ತುದಿಯಿಂದ ಆ ತುದಿಗೆ ಹೋಗಬೇಕಾದ್ರೆ ಮೊದಲು ಏನು ಮಾಡ್ತಾನೆ ಮನುಷ್ಯ? ನೀರಲ್ಲಿ ಹಾರ್ಕೊಂಡವನು ಈಸುವಂಥ ಕ್ರಿಯೆಯನ್ನು ಗಮನಿಸಿ, ಮೊದಲು ನೀರಿಗೆ ಹಾರ್ಕೋಬೇಕು. ನೀರು ದಾಟಬೇಕು ಅನ್ನೋನು ಮೊದಲು ನೀರಲ್ಲಿ ಬೀಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ.
ಪ್ರಕೃತಿಯನ್ನು ದಾಟಬೇಕು ಅನ್ನೋ ಮೊದಲು ಪ್ರಕೃತಿಯಲ್ಲಿ ಇರಬೇಕು. ನೀರನ್ನು ದಾಟಿ ಹೋಗೋರು ಮೊದಲು ನೀರಿಗೆ ಹಾರ್ಕೋಬೇಕು, ನೀರಿನ ಆಳ ಗೊತ್ತು ಮಾಡ್ಕೋಬೇಕು. ಮತ್ತು ನೀಸೋ ಪ್ರಕೃತಿ ಹೇಗಿದೆ, ಅದು ನೀರನ್ನು ಹಿಂದೆ ತಳ್ಳಬೇಕು, ಅಂದಾಗ ಮುಂದೆ ಹೋಗಬೇಕು. ಎಷ್ಟು ಚೆನ್ನಾಗಿದೆ ಅದು. ನೀರನ್ನು ಹಿಂದೆ ತಳ್ಳಿದಾಗ ಮಾತ್ರ ನಾವು ಮುಂದೆ ಹೋಗುವಂಥದ್ದು. ಅಂದರೆ ಪ್ರಕೃತಿಯಲ್ಲಿ ಇರಬೇಕು, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಆಡ್ಕೊಂಡು ಕೂಡ ಇದು ನಾನು ಮುಖ್ಯ ಅಲ್ಲ ಇದು ಅಂತ ತಳ್ಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಪ್ರಕೃತಿಯನ್ನು ತಿಳಿವಿನೇನು ಪ್ರಕೃತಿಯನ್ನು ದಾಟು, ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಈ ಜಗತ್ತು ಹೇಗಿದೆ ಅಂದರೆ ಬಹಳ ಬೇಗ ಬದಲಾವಣೆ ತಂದುಬಿಡುತ್ತೆ, ವಿಕೃತಿ ಮಾಡಿಬಿಡ್ತದೆ. ನಮ್ಮಲ್ಲಿ ಬರುವಂಥ 3 ಪದಗಳು, ಸಂಸ್ಕೃತ ಪದ ಕನ್ನಡದಲ್ಲಿ ಅದೇ ಇದೆ, ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ 3. ಎಷ್ಟು ಚಂದವಾಗಿ ಹೇಳ್ತಾರೆ ಅದನ್ನು. ಪ್ರಕೃತಿ ತನ್ನಷ್ಟು ತಾನೇ ಇರುವಂಥದ್ದು. ಕಲ್ಲಿದೆ, ಕಲ್ಲು ಪ್ರಕೃತಿ. ಆದರೆ ಅದನ್ನು ಯಾನೋ ಒಬ್ಬ ಶಿಲ್ಪಿ ಶಕ್ತಿಯಿಂದ, ತನ್ನ ಬುದ್ಧಿಯಿಂದ, ಚಾತುರ್ಯದಿಂದ ಚೆನ್ನಾಗಿ ಕಟ್ಟಿದ್ರೆ ಅದೊಂದು ವಿಗ್ರಹ ಆಗ್ತದೆ. ವಿಗ್ರಹ ಸಂಸ್ಕೃತಿ ಅಂತ ಕರಿತೀವಿ ನಾವು. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಎಲ್ರಿಗೂ ಗಂಟ್ಲಿದೆ, ಅದು ಪ್ರಕೃತಿ. ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಅದು ಪ್ರಕೃತಿ. ನೃತ್ಯ ಸಂಸ್ಕೃತಿ. ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಯಾವುದೋ ಪರಿಶ್ರಮದಿಂದ, ಯಾವುದೋ ಶಕ್ತಿಯಿಂದ, ಯಾವುದೋ ಪ್ರಯತ್ನದಿಂದ ಪ್ರಕೃತಿ ಸಂಸ್ಕೃತಿ ಆಗ್ತದೆ. ಅದನ್ನೇ ಸಂಸ್ಕಾರ ಅಂತ ಕರೆಯೋದು. ನೋಡಿ, ಅಕಸ್ಮಾತ್ ಅದು ಕಲ್ಲು, ಪ್ರಕೃತಿಯಾಗಿದ್ದಂಥ ಕಲ್ಲು ವಿಗ್ರಹ ಮಾಡೋಕ್ಕೆ ಹೋದಾಗ ನಡುವೆ ಒಡೆದು ಇನ್ನೇನು ಆಗಿಬಿಟ್ರೆ ಅದು ವಿಕೃತಿ ಆಯಿತು. ಸಂಸ್ಕೃತಿ ಆಗೋ ದಾರಿ ತಪ್ಪಿಸ್ಕೊಂಡು ಬೇರೆ ಕಡೆ ಹೋದರೆ ಅದು ವಿಕೃತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ವಿಕೃತಿಗೈಸುವ ಜಗದಿ. ಈ ಜಗತ್ತು ಹೇಗ್ಯಾಗೋ ವಿಕೃತಿ ಮಾಡಿಬಿಡ್ತದೆ. 108 ಆಕರ್ಷಣೆ ಮೂಲಕ ಎಳೆದು ಬಿಡ್ತದೆ ನಮ್ಮನ್ನು, ಎಲ್ಲೋ ವಿಕೃತಿಗೆ ಹಾಕಿಬಿಡ್ತದೆ. ಅದು ಆಗ್ಲಾರ್ದಂಗೆ ಜವಾಬ್ದಾರಿಯಿಂದ ಇಟ್ಕೋಬೇಕು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು. ಈ ಸಂಸ್ಕೃತಿ ಗಳಿಸೋ ಸುಮ್ಮನೆ ಬರೋದಿಲ್ಲ, ಅದು ಒಂದೇ ದಿವಸ ಬರೋದಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಆಗ ತಾನೇ ಹುಟ್ಟಿದಂಥ ಮಗು ಅಳೋದು ಬಿಟ್ಟರೆ ಇನ್ನೇನು ಬರಲ್ಲ ಅದಕ್ಕೆ. ಆದರೆ ಆ ಹುಟ್ಟಿದಂಥ ಮಗು, ಅಳುವಂಥ ಮಗು ಬೆಳೆದಾಗ ತಾಯಿಯಿಂದ ಕೆಲವು ಮಾತು ಕಲಿತದೆ, ತಂದೆಯಿಂದ ಕಲ್ಕೊಳ್ಳುತ್ತೆ, ಪರಿವಾರದಿಂದ ಕಲ್ಕೊಳ್ಳುತ್ತೆ, ಶಾಲೆಗೆ ಹೋಗಿ ಶಾಲೆಯಿಂದ ಕಲ್ಕೊಳ್ಳುತ್ತೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ, ಜಗತ್ತಿನಿಂದ ಕಡ್ಕೊಂಡು ಒಂದು 30 ವರ್ಷ ಆಗುವ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತಾನೆ. ನೋಡಿ, ಏನೂ ಗೊತ್ತಿಲ್ಲದಂಥ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಏನೇನು ಪ್ರಕ್ರಿಯೆ ಆಯಿತೋ ಆ ಪ್ರಕ್ರಿಯೆಗೆ ಸಂಸ್ಕಾರ ಅಂತೀವಿ. ಅದಕ್ಕೆ ನಾವು ಶಿಕ್ಷಣ ಅಂತ ಕರೆಯೋದು. ಶಿಕ್ಷಣ ಸಂಸ್ಕಾರ ಮಾತ್ರ. ಅಂದರೆ ಪ್ರಕೃತಿಯನ್ನು, ಸಂಸ್ಕೃತಿಯನ್ನು ಮಾಡುವಂಥ ಸಂಸ್ಕಾರ ಇದೆಯಲ್ಲ, ಅದನ್ನೇ ಶಿಕ್ಷಣ ಅಂತ ಕರೆಯೋದು. ಎಷ್ಟು ಚಂದ ಹೇಳ್ತಾರೆ ಅದನ್ನು. ವಿಕೃತಿಗೈಸುವ ಜಗದಿ ಸಂಸ್ಕೃತಿಯ ಗಳಿಸು, ಸುಕೃತ ಧರ್ಮಂ ಪ್ರಾಕೃತ ಧರ್ಮಗಳ ದ್ವಂದ್ವಗಳ ಮೀರೆ. ಸುಕೃತ ಧರ್ಮ ನೀನು ವಿಚಾರಣೆ ಮಾಡಿಕೊಂಡು ಬುದ್ಧಿಯಿಂದ ಪ್ರಯೋಜನ ಮಾಡಿ ಯಾವುದು ಒಳ್ಳೆಯದು ಅಂತ ವಿಚಾರ ಮಾಡಿ ಸುಕೃತ ಧರ್ಮಾಚರಣೆ ಮಾಡ್ತೀಯಲ್ಲ, ಇದು ಪ್ರಕೃತ ದ್ವಂದ್ವಗಳ, ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಕಾಣಿಸುವಂಥ ದ್ವಂದ್ವಗಳೇನಿದ್ದಾವೋ ಅದನ್ನು ಮೀರಿದರೆ ಪ್ರಕೃತವೋ ಸ್ವಾತ್ಮಗತಿ ಮಂಕುತಿಮ್ಮ. ನಿನ್ನ ಆತ್ಮ, ನಿನ್ನ ಆತ್ಮದ ಬೆಳವಣಿಗೆಗೆ ಕಾರಣ ಆಗುವಂಥದ್ದಿದು. ಆದ್ದರಿಂದ ಆತ್ಮದ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿಯನ್ನು ತಿರಸ್ಕಾರ ಮಾಡಬೇಡ. ತಿರಸ್ಕಾರ ಮಾಡಿದರೆ ನೀನು ಮುಟ್ಟೋದಿಲ್ಲ. ಯಾಕಂದರೆ ಇದು ಕೂಡ ಅವಂದೇ ಸೃಷ್ಟಿ. ಅದಕ್ಕೆ ಹೇಳ್ತಾರೆ, ಯಾರು ಬರೀ ಪ್ರಕೃತಿಯನ್ನೇ ನಂಬಿಕೊಂಡಿರ್ತಾರೋ, ದೇವರು ನಂಬೋದಿಲ್ವೋ ಅವರಿಗೆ ಅಂಧಕಾರ ಹೋಗ್ತಾರೆ. ಆದರೆ ಯಾರು ಬರೀ ದೇವರನ್ನು ನಂಬಿಕೊಂಡು ಪ್ರಕೃತಿಯನ್ನು ಮರೀತಾರೋ ಅವರು ಇನ್ನೂ ಅಂಧಕಾರವಾದಂತಕ್ಕೆ ಹೋಗ್ತಾರೆ. ಯಾಕಂದರೆ ಸುತ್ತಿನ ವಾತಾವರಣ ನೋಡೋದಿಲ್ಲ, ಬರೀ ಮೇಲೆ ನೋಡ್ಕೊಂಡಿದ್ದಾರೆ ಅವರು. ಅದಕ್ಕೆ DVG ಮಂಕುತಿಮ್ಮನ ಕಗ್ಗದಲ್ಲಿ 2 ಕೋಣೆಗಳ ನೀ ಮಾಡು ಮನದ ಆಲಯದಿ. ಎಷ್ಟು ಅದ್ಭುತ ಅದು. 2 ಕೋಣೆಗಳ ನೀ ಮಾಡು ಮನದ ಆಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಪ್ರಪಂಚದಲ್ಲಿ ಇದೆಯಲ್ಲಪ್ಪ, ಆಟ ಆಡು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ. ಇದೇ ಸಮನ್ವಯ ಸಮುಚ್ಚಯ ಅನ್ನೋದು. ನಾನು ಹೊರಗಡೆ ನೀನು ಪ್ರಕೃತಿಯಲ್ಲಿರು, ಒಳಗಡೆ ಉಪಾಸನೆಯಲ್ಲಿರು. ಆ ತತ್ವ ನೆನೆಸ್ಕೊ. 2 ನೆನೆಸ್ಕೊಂಡಾಗ ಹೇಳ್ತಾರೆ, ಒಳಮನೆಯ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಇದು ಬಹುದೊಡ್ಡ ಯೋಗ ಸೂತ್ರ ಅಂತ ಹೇಳಿದ್ದನ್ನು ಈ ಉಪನಿಷತ್ತು ಹೇಳುತ್ತೆ. ಇವತ್ತಿಗೆ ಈ ಮಂತ್ರಕ್ಕೆ ನಿಲ್ಲಿಸೋಣ. ನಾಳಿನ ಮಂತ್ರ ನಾಳೆ ನೋಡೋಣ. ನಮಸ್ಕಾರ.